Cloud computing experiment 5, creating lambda functions using AWS SDK for Python. First, AWS lambda ಅಂದ್ರೆ ಏನು? AWS lambda ಅಂದ್ರೆ AWS ಪ್ರೊವೈಡ್ ಮಾಡೋದು ಸರ್ವರ್ಲೆಸ್ ಕಂಪ್ಯೂಟಿಂಗ್ ಸರ್ವಿಸ್. ಅಂದ್ರೆ ಅದು ಸರ್ವರ್ಲೆಸ್. ಸರ್ವರ್ಲೆಸ್ ಅಂತಂದ್ರೆ ನಾವು ಸರ್ವರ್‌ನ ಕ್ರಿಯೇಟ್ ಮಾಡೋದು ಅಥವಾ ಸರ್ವರ್‌ನ ಮ್ಯಾನೇಜ್ ಮಾಡೋದು ಬೇಕಾಗಿಲ್ಲ. AWS ಎಲ್ಲಾನು ಹ್ಯಾಂಡಲ್ ಮಾಡುತ್ತೆ. AWS ಲ್ಯಾಂಬ್ಡಾ ಮೇನ್ ಐಡಿಯಾ ಏನಂತಂದ್ರೆ ನಾರ್ಮಲಿ ಪ್ರೋಗ್ರಾಮ್ ರನ್ಸ್ ಮಾಡಕ್ಕೆ ಸರ್ವರ್ ಬೇಕು. ಎಕ್ಸಾಂಪಲ್ EC2 ಸರ್ವರ್, ಲ್ಯಾಪ್ಟಾಪ್ ಸರ್ವರ್. ಬಟ್ ಲ್ಯಾಂಬ್ಡಾ ಅಲ್ಲಿ ಜಸ್ಟ್ ಕೋಡ್ ಅಪ್ಲೋಡ್ ಮಾಡಿದ್ರೆ ಸಾಕು. AWS ಆಟೋಮೆಟಿಕಲಿ ರನ್ ಮಾಡುತ್ತೆ. ಇದ್ರದ್ದು ಕೀ ಫೀಚರ್ಸು ಸರ್ವರ್ಲೆಸ್. ಸರ್ವರ್ಲೆಸ್ ಅಂತಂದ್ರೆ ಸರ್ವರ್ ಸೆಟಪ್ಪು, ಅಪ್ಡೇಟು, ಮೇಂಟೆನೆನ್ಸು ಎಲ್ಲ AWS ನೋಡ್ಕೊಳ್ಳುತ್ತೆ. ಆಟೋಮೆಟಿಕ್ ಸ್ಕೇಲಿಂಗ್. ಟ್ರಾಫಿಕ್ ಇನ್ಕ್ರೀಸ್ ಆದಾಗ AWS ಲ್ಯಾಂಬ್ಡಾ ಆಟೋಮೆಟಿಕ್ ಸ್ಕೇಲ್ ಆಗುತ್ತೆ. ಡಿಕ್ರೀಸ್ ಆದಾಗೂ ಆಟೋಮೆಟಿಕ್ ಸ್ಕೇಲ್ ಆಗುತ್ತೆ. ಎಕ್ಸಾಂಪಲ್ 10 ಯೂಸರ್ಸ್ ಇದ್ರೆ ಓಕೆ ಅಥವಾ 10,000 ಯೂಸರ್ಸ್ ಇದ್ರೆ ಆಟೋಮೆಟಿಕ್ ಸ್ಕೇಲ್ ಆಗುತ್ತೆ. ಅಂದ್ರೆ ಯೂಸರ್ಸ್ ಜಾಸ್ತಿ ಆದ್ರೂ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಥರ್ಡ್ ಒನ್ ಇಸ್ ಪೇ ಆಸ್ ಯು ಗೋ. ಲ್ಯಾಂಬ್ಡಾ ರನ್ ಆದಾಗ ಮಾತ್ರ ಚಾರ್ಜ್ ಆಗುತ್ತೆ. ಐಡಲ್ ಟೈಮಲ್ಲಿ ಚಾರ್ಜ್ ಇರಂಗಿಲ್ಲ. ಕೋಡ್ ರನ್ ಆಗಿದ್ರೆ ಮಾತ್ರ ಪೇ. Fourth is support for multiple languages like Lambda supports Python, Node.js, Java, etc. ಡಿಫರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಕೋಡ್ ನ ರನ್ ಮಾಡ್ಬೋದು. ಫಿಫ್ತ್ ಈಸ್ ಈವೆಂಟ್ ಡ್ರೈವನ್. ಲ್ಯಾಂಬ್ಡಾ ಮೋಸ್ಟ್ಲಿ ಈವೆಂಟ್ ಬೇಸ್ಡ್. ಎಕ್ಸಾಂಪಲ್ ಫೈಲ್ ಅಪ್ಲೋಡು, API ರಿಕ್ವೆಸ್ಟ್, ಸ್ಟ್ರೀಮಿಂಗ್ ಡೇಟಾ. ಈವೆಂಟ್ ಬಂದಾಗ ಆಟೋಮೆಟಿಕ್ ಟ್ರಿಗರ್ ಆಗುತ್ತೆ. ಇದ್ರದ್ದು ಯೂಸ್ ಕೇಸಸ್ ಏನು ಅಂತಂದ್ರೆ ಫೈಲ್ ಪ್ರೊಸೆಸಿಂಗ್. S3 ಬಕೆಟ್ ಅಲ್ಲಿ ಫೈಲ್ ಅಪ್ಲೋಡ್ ಆದಾಗ ಲ್ಯಾಂಬ್ಡಾ ಟ್ರಿಗರ್ ಆಗುತ್ತೆ, ಫೈಲ್ ಪ್ರೊಸೆಸ್ ಮಾಡುತ್ತೆ. ಎಕ್ಸಾಂಪಲ್ ಇಮೇಜ್ ರೀಸೈಸ್ ಆಗೋದು, ಫೈಲ್ ಕನ್ವರ್ಷನ್ ಆಗೋದು ಆ ತರ. ನೆಕ್ಸ್ಟ್ ಈಸ್ ವೆಬ್ ಅಪ್ಲಿಕೇಶನ್ಸ್. ಲ್ಯಾಂಬ್ಡಾ ಪ್ಲಸ್ API ಗೇಟ್ವೇ ಯೂಸ್ ಮಾಡಿ ವೆಬ್ಸೈಟ್ ಬ್ಯಾಕ್ ಎಂಡ್ ನ ಕ್ರಿಯೇಟ್ ಮಾಡ್ಬೋದು. ಥರ್ಡ್ ಈಸ್ IoT ಆ್ಯಂಡ್ ಮೊಬೈಲ್ ಬ್ಯಾಕ್ ಎಂಡ್. ಮೊಬೈಲ್ ಆ್ಯಪ್ ಡೇಟಾ ಸೆಂಡ್ ಮಾಡಿದಾಗ ಅವ್ರ IoT ಸೆನ್ಸಾರ್ಸ್ ಡೇಟಾ ಸೆಂಡ್ ಮಾಡಿದಾಗ ಲ್ಯಾಂಬ್ಡಾ ಪ್ರೊಸೆಸ್ ಮಾಡುತ್ತೆ. ಕೀ ಫೀಚರ್ಸ್ ಆ್ಯಂಡ್ ಕೆಪಬಿಲಿಟೀಸು. ಫಸ್ಟ್ ಈಸ್ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್. ಕೋಡ್ ಚೇಂಜ್ ಮಾಡದೆ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೋದು. ಎಕ್ಸಾಂಪಲ್ API ಕೀ, ಪಾಸ್ವರ್ಡ್. ಕೋಡ್ ಟಚ್ ಮಾಡ್ದೇನೆ ಕಾನ್ಫಿಗರ್ ಅಲ್ಲಿ ಚೇಂಜ್ ಮಾಡ್ಬೋದು ಅಂತ. ನೆಕ್ಸ್ಟ್ ಈಸ್ ವರ್ಷನ್ಸ್. ಲ್ಯಾಂಬ್ಡಾ ಫಂಕ್ಷನ್ ಡಿಫ್ರೆಂಟ್ ವರ್ಷನ್ಸ್ ಮೇಂಟೈನ್ ಮಾಡ್ಬೋದು. ಎಕ್ಸಾಂಪಲ್ ಟೆಸ್ಟ್ ವರ್ಷನ್ ಆ್ಯಂಡ್ ಪ್ರೊಡಕ್ಷನ್ ವರ್ಷನ್. ಥರ್ಡ್ ಈಸ್ ಕಂಟೈನರ್ ಇಮೇಜ್. ಲಾರ್ಜ್ ವರ್ಕ್ ಲೋಡ್ಸ್ ಎಕ್ಸಾಂಪಲ್ ML ಪ್ರಾಜೆಕ್ಟ್ಸ್ಗೆ ಕಂಟೈನರ್ನ ಯೂಸ್ ಮಾಡ್ಬೋದು. ಫೋರ್ತ್ ಈಸ್ ಲ್ಯಾಂಬ್ಡಾ ಲೇಯರ್ಸ್. ಲೈಬ್ರರೀಸ್ ಆ್ಯಡ್ ಮಾಡೋಕ್ಕೆ ಲೇಯರ್ಸ್ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಕಾಮನ್ ಪೈಥಾನ್ ಲೈಬ್ರರೀಸ್ ಲೈಕ್ NumPy, ಪಾಂಡಾಸ್ ಎಕ್ಸೆಟ್ರಾ. ಕಾನ್ಕರೆನ್ಸಿ ಕಂಟ್ರೋಲ್. ಒನ್ ಟೈಮ್ ಅಲ್ಲಿ ಎಷ್ಟು ಲ್ಯಾಂಬ್ಡಾ ರನ್ ಆಗಬೇಕು ಅಂತ ಕಂಟ್ರೋಲ್ ಮಾಡ್ಬೋದು. ಸೈಮಲ್ಟೇನಿಯಸ್ ಎಕ್ಸಿಕ್ಯೂಷನ್ಸ್ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ URLs. ಲ್ಯಾಂಬ್ಡಾ ಫಂಕ್ಷನ್ಗೆ ಡೈರೆಕ್ಟ್ HTTP URL ಕ್ರಿಯೇಟ್ ಮಾಡ್ಬೋದು. ಡೈರೆಕ್ಟ್ ಲಿಂಕ್ ಇಂದ ಫಂಕ್ಷನ್ ಕಾಲ್ ಮಾಡ್ಬೋದು. ಫೈಲ್ ಸಿಸ್ಟಮ್ ಆಕ್ಸೆಸ್. ಲ್ಯಾಂಬ್ಡಾಗೆ ಅಮೆಜಾನ್ EFS ಮೌಂಟ್ ಮಾಡ್ಬೋದು. ಶೇರ್ಡ್ ಸ್ಟೋರೇಜ್ ಆಕ್ಸೆಸ್ ಮಾಡ್ಬೋದು. ಇದ್ರದ್ದು ಬೆನಿಫಿಟ್ಸ್ ಏನಂತಂದ್ರೆ ನೋ ಸರ್ವರ್ ಮ್ಯಾನೇಜ್ಮೆಂಟ್. ಅಂದ್ರೆ ಸರ್ವರ್ನ ಮ್ಯಾನೇಜ್ ಮಾಡೋದು, ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ. EC2 ಅಲ್ಲಿ ಸರ್ವರ್ ಕ್ರಿಯೇಟ್ ಮಾಡಿದಾಗೆ ಮಾಡೋದು ಬೇಕಾಗಿಲ್ಲ. ಇದ್ರಾಗೆ AWS ಎಲ್ಲಾನು ಹ್ಯಾಂಡಲ್ ಮಾಡುತ್ತೆ. ಸ್ಕೇಲಬಿಲಿಟಿ. ಆಟೋಮೆಟಿಕ್ ಸ್ಕೇಲ್ ಆಗುತ್ತೆ. ಕಾಸ್ಟ್ ಎಫೆಕ್ಟಿವ್. ರನ್ ಆದಾಗ ಮಾತ್ರ ಪೇ ಮಾಡಬೇಕು. ಪ್ರೈಸ್ ಕಾಸ್ಟ್. ಫ್ರೀ ಟೈರ್ ಅಂತಂದ್ರೆ AWS ಲ್ಯಾಂಬ್ಡಾ ಫ್ರೀ ಟೈರ್ ಮಂತ್ಲಿ 1 ಮಿಲಿಯನ್ ರಿಕ್ವೆಸ್ಟ್ ಫ್ರೀ ಇರುತ್ತೆ. ಮತ್ತೆ 4 lakh GB ಸೆಕೆಂಡ್ಸ್ ಕಂಪ್ಯೂಟ್ ಟೈಮ್ ಫ್ರೀ ಇರುತ್ತೆ. 1 ಮಿಲಿಯನ್ ಟೈಮ್ಸ್ ಫಂಕ್ಷನ್ ರನ್ ಆದ್ರೂ ಫ್ರೀ ಅಂತ ಅರ್ಥ. ಆ ಫ್ರೀ ಟೈರ್ ಎಲ್ಲ ಮುಗಿದ್ಮೇಲೆ $0.20 ಪರ್ 1 ಮಿಲಿಯನ್ ರಿಕ್ವೆಸ್ಟ್ಗೆ. ಕಂಪ್ಯೂಟ್ ಟೈಮ್ ಕಾಸ್ಟ್ 0.40167 ಪರ್ GB ಸೆಕೆಂಡ್ಸ್. ಅಡಿಷನಲ್ ಚಾರ್ಜಸ್ ಇಫ್ ಯು ಯೂಸ್ ಅದರ್ ಸರ್ವಿಸಸ್ ಲೈಕ್ API ಗೇಟ್ವೇ, S3 ಟ್ರಿಗರ್ ಎಕ್ಸೆಟ್ರಾ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಲಿಮಿಟೇಷನ್ಸ್. ಮ್ಯಾಕ್ಸಿಮಮ್ ಎಕ್ಸಿಕ್ಯೂಷನ್ ಟೈಮು ಲ್ಯಾಂಬ್ಡಾ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ರನ್ ಆಗುತ್ತೆ. ನಾಟ್ ಗುಡ್ ಫಾರ್ ಲಾಂಗ್ ಪ್ರೋಗ್ರಾಮ್ಸ್. ಲಾಂಗ್ ರನ್ನಿಂಗ್ ಅಪ್ಲಿಕೇಶನ್ಸ್ಗೆ EC2ನೇ ಬೆಟರ್. ವೈವಾ ಕ್ವಶನ್ಸ್ ಅಲ್ಲಿ ಏನ್ ಕೇಳ್ಬೋದು ಅಂತ ಅಂದ್ರೆ AWS ಲ್ಯಾಂಬ್ಡಾ ಅಂದ್ರೆ ಏನು? AWS ಲ್ಯಾಂಬ್ಡಾ ಇಸ್ ಅ ಸರ್ವರ್ಲೆಸ್ ಸರ್ವಿಸ್. ಸರ್ವರ್ ಮ್ಯಾನೇಜ್ ಮಾಡೋದು ಬೇಕಾಗಿಲ್ಲ, ಕೋಡ್ ರನ್ ಮಾಡುತ್ತೆ ಆಟೋಮೆಟಿಕ್ ಆಗಿ. ಸರ್ವರ್ಲೆಸ್ ಅಂತಂದ್ರೆ ಸರ್ವರ್ ಸೆಟಪ್, ಮೇಂಟೆನೆನ್ಸ್,
ಮಾಡೋದೆಲ್ಲ ಬೇಕಿಲ್ಲ, AWS ಹ್ಯಾಂಡಲ್ ಮಾಡುತ್ತೆ. ಲ್ಯಾಂಬ್ಡಾ ಪೇ ಆಸ್ ಯು ಗೋ ಅಂದರೆ ಲ್ಯಾಂಬ್ಡಾ ರನ್ ಆದಾಗ ಮಾತ್ರ ಚಾರ್ಜು, ಐಡಲ್ ಟೈಮಲ್ಲಿ ಕಾಸ್ಟ್ ಇರಂಗಿಲ್ಲ. ಲ್ಯಾಂಬ್ಡಾ ಸ್ಕೇಲಿಂಗ್ ಅಂದರೆ ಏನು? ಟ್ರಾಫಿಕ್ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ ಸ್ಕೇಲ್ ಅಪ್ ಆಗುತ್ತೆ, ಟ್ರಾಫಿಕ್ ಡಿಕ್ರೀಸ್ ಆದರೆ ಸ್ಕೇಲ್ ಡೌನ್ ಆಗುತ್ತೆ. ಈವೆಂಟ್ ಡ್ರೆವೆನ್ ಮೀನಿಂಗ್ ಏನು? ಈವೆಂಟ್ ಈವೆಂಟ್ ಬ್ಯಾಂಡೇಜ್ ಲ್ಯಾಂಬ್ಡಾ ಟ್ರಿಗರ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ ಈ S3 ಅಪ್ಲೋಡ್ ಆದಾಗ. ಲ್ಯಾಂಬ್ಡಾ ಯೂಸ್ ಕೇಸ್ ಲ್ಯಾಂಬ್ಡಾ ಯೂಸ್ ಕೇಸ್ ಹೇಳಿ ಅಂತ ಅಂದಾಗ S3 ಫೈಲ್ ಪ್ರೊಸೆಸಿಂಗ್, ವೆಬ್ ಬ್ಯಾಕ್ ಎಂಡ್, IoT ಆ್ಯಂಡ್ ಮೊಬೈಲ್ ಬ್ಯಾಕ್ ಎಂಡ್ ಇದೆಲ್ಲ ಹೇಳ್ಬೋದು. ಅದರಿಂದ ಯೂಸ್ ಕೇಸಸ್ ಏನು ಅಂತಂದರೆ ಲ್ಯಾಂಬ್ಡಾ ಲಾಗ್ಸ್ ಎಲ್ಲಿ ಸ್ಟೋರ್ ಆಗುತ್ತೆ? ಕ್ಲೌಡ್ ವಾಚ್ ಲಾಗ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಲ್ಯಾಂಬ್ಡಾ ಫ್ರೀ ಟೈರ್ ಏನು? 1 million ರಿಕ್ವೆಸ್ಟ್ ಫ್ರೀ, 4 lakh GB ಸೆಕೆಂಡ್ಸ್ ಕಂಪ್ಯೂಟ್ ಫ್ರೀ. ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಎಕ್ಸಿಕ್ಯೂಷನ್ ಟೈಮ್ ಏನು? 15 ಮಿನಿಟ್ಸ್. ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ ಯೂಸ್ ಏನು? ಕೋಡ್ ಚೇಂಜ್ ಮಾಡದೆ ವ್ಯಾಲ್ಯೂಸ್ ಸ್ಟೋರ್ ಮಾಡೋಕ್ಕೆ ಯೂಸ್ ಇದೆ. ಎಕ್ಸಾಂಪಲ್ ಪಾಸ್ವರ್ಡ್, API ಕೀ ಇಂಥವೆಲ್ಲ ಚೇಂಜ್ ಮಾಡ್ಬೋದು ಕೋಡ್ ಚೇಂಜ್ ಮಾಡ್ದೇನೆ. ಇದಿಷ್ಟು ಲ್ಯಾಂಬ್ಡಾ ಫಿಫ್ತ್ ಎಕ್ಸ್ಪೆರಿಮೆಂಟ್ ಎಂದು. ಇದು ಏನು ಎಕ್ಸ್ಪ್ಲೇನ್ ಮಾಡಿದ್ದು ಅದು ಬೇಕಾದರೆ ಒಂದು ವರ್ಡಲ್ಲಿ ಹಾಕಿ ನೋಟ್ಸ್ ಕೂಡ ಕಳಿಸ್ತೀನಿ. ಇದರಲ್ಲೇ ಲಿಂಕ್ ಅಪ್ಲೋಡ್ ಇರುತ್ತೆ PDFದು. ಎಕ್ಸ್ಪೆರಿಮೆಂಟ್ 5 ಲ್ಯಾಂಬ್ಡಾ ಫಂಕ್ಷನ್ಸ್ ಯೂಸಿಂಗ್ AWS SDK ಫಾರ್ ಪೈಥಾನ್. ಇವಾಗ ಎಕ್ಸ್ಪೆರಿಮೆಂಟ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಲ್ಯಾಂಬ್ಡಾ ಅಂತ ಇಲ್ಲಿ ಲ್ಯಾಂಬ್ಡಾ ಅಂತ ನೀವು ಯೂಸ್ ಮಾಡಿರೋವೆಲ್ಲ ಇಲ್ಲಿ ಕಾಣ್ತವೆ. ಅಕಸ್ಮಾತ್ ಇಲ್ಲಿ ಕಾಣದೇ ಇದ್ದಾಗ ಸರ್ಚ್ ಬಾರಲ್ಲಿ ಲ್ಯಾಂಬ್ಡಾ ಅಂತ ಟೈಪ್ ಮಾಡಿ. ಲ್ಯಾಂಬ್ಡಾ ಓಪನ್ ಮಾಡಬೇಕು. ಇದರಲ್ಲಿ ಲ್ಯಾಂಬ್ಡಾ AWS ಲ್ಯಾಂಬ್ಡಾದು ಈ ಥರ ಓಪನ್ ಆಗುತ್ತೆ. ಆಮೇಲೆ ಕ್ರಿಯೇಟ್ ಫಂಕ್ಷನಲ್ಲಿ ಆಥರ್ ಫ್ರಮ್ ಸ್ಕ್ರ್ಯಾಚ್ ಅಂತ ಸೆಲೆಕ್ಟ್ ಮಾಡಬೇಕು. ಫಂಕ್ಷನ್ ನೇಮು ಮೈ ವೆಬ್ ಅಂತ ನಾನು ಕೊಡ್ತಿದ್ದೀನಿ, ನೀವು ಯಾವ ರೀತಿ ಬೇಕೋ ಆ ರೀತಿ ಕೊಡ್ಬೋದು. ಇದರಲ್ಲಿ ಪೈಥಾನ್ 3.13ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಇದು ARM64 ಆರ್ಕಿಟೆಕ್ಚರ್. ಯೂಸ್ ARM64 ಇನ್ಸ್ಟೆಡ್ ಆಫ್ x86 _64 ಡಿಫಾಲ್ಟ್ ಇದೆ. ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಇದನ್ನೇ. ಡಿಫಾಲ್ಟ್ ಇದು ಆಲ್ರೆಡಿ ಇದೆ ಅಲ್ಲ, ಇಷ್ಟೇ ಬಿಡಬೇಕು. ಮತ್ತು ಫಂಕ್ಷನ್ URLನ ಎನೇಬಲ್ ಮಾಡಬೇಕು. ಫಂಕ್ಷನ್ URLನ ಎನೇಬಲ್ ಮಾಡಿ ಇಲ್ಲಿ ಕಾನ್ಫಿಗರೇಷನ್ ಫಂಕ್ಷನ್ URL ನನ್ ಅಂತ ಸೆಲೆಕ್ಟ್ ಮಾಡಬೇಕು. ನನ್ ಅಂತ ಸೆಲೆಕ್ಟ್ ಮಾಡಾದ್ಮೇಲೆ ಸೇವ್. ನೆಕ್ಸ್ಟ್ ಕ್ರಿಯೇಟ್ ಫಂಕ್ಷನ್. ಇಲ್ಲಿ ಮೈ ವೆಬ್ ಅಂತ ಕೊಡೋದಕ್ಕಿಂತ ಲ್ಯಾಂಬ್ಡಾ ಫಸ್ಟ್. ನೆಕ್ಸ್ಟ್ ಕ್ರಿಯೇಟ್ ಫಂಕ್ಷನ್. ಇದು ಲ್ಯಾಂಬ್ಡಾ ಫಸ್ಟ್ ಫಂಕ್ಷನ್ ಕ್ರಿಯೇಟ್ ಆಗಿದೆ. ಇವಾಗ ಕೋಡು ಇಲ್ಲಿ ಬರುತ್ತೆ. ಕಾನ್ಫಿಗರೇಷನ್ ಅಲ್ಲಿ URL ಅದು ಎಲ್ಲ ನೋಡ್ಬೋದು. ಕೋಡ್ ಸೋರ್ಸ್ ಅಲ್ಲಿ ಈ ತರ ಬರುತ್ತೆ. ಒಂದು ಕೋಡ್ ಅವರು ಕೊಟ್ಟಿರೋದು. ಮೊದಲು ಇದನ್ನ ನಾವು ಎಡಿಟ್ ಮಾಡ್ಕೋಬಹುದು. ಇದನ್ನ ಫಸ್ಟ್ ಡಿಪ್ಲಾಯ್ ಮಾಡಬೇಕು. ಡಿಪ್ಲಾಯ್ ಆದ್ಮೇಲೆ
ಕಾನ್ಫಿಗರೇಷನ್ಗೆ ಹೋಗಿ ಇಲ್ಲಿ ಫಂಕ್ಷನ್ ಯು ಆರ್ ಎಲ್ನ ಅಂದ್ರೆ ಇದು ನಾರ್ಮಲ್ ಆಗಿ ಈ ತರ ತೋರಿಸುತ್ತೆ. ಇಲ್ಲಿ ಲೆಫ್ಟ್ ನ್ಯಾವಿಗೇಷನ್ ಪ್ಯಾನಲ್ ಅಲ್ಲಿ ಫಂಕ್ಷನ್ ಯು ಆರ್ ಎಲ್ ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಈ ಯು ಆರ್ ಎಲ್ ನ ಕಾಪಿ ಮಾಡಿ ನೆಕ್ಸ್ಟ್ ನ್ಯೂ ಟ್ಯಾಬ್ ಅಲ್ಲಿ ಅದನ್ನ ಪೇಸ್ಟ್ ಮಾಡಬೇಕು. ಅಂತ ಇಲ್ಲಿ ಔಟ್ಪುಟ್ ಹೆಲೋ ಫ್ರಮ್ ಲ್ಯಾಂಬ್ಡಾ ಕೋಡ್ ಅಲ್ಲಿ ಏನಿರುತ್ತೋ ಅದೇ ಔಟ್ಪುಟ್ ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ ಆ ಲಿಂಕ್ ಇಂದ. ಈ ಕೋಡ್ ಅನ್ನ ನಾವು ಎಡಿಟ್ ಬೇಕಾದ್ರೂ ಮಾಡ್ಕೋಬಹುದು. ಮತ್ತೆ ಕೋಡ್ಗೆ ಹೋಗಿ ಇಲ್ಲಿ ಲೈಕ್ ಲೈನ್ 1 ಲೈನ್ 1 ಅಲ್ಲಿ ನೇಮ್ ಅಮೃತ, ನೇಮು. ನೆಕ್ಸ್ಟ್ ಇದ್ರಲ್ಲಿ ನೀವು ಇಲ್ಲಿ ಕೋಡ್ ಅಲ್ಲಿ ಬರ್ದಾಗ ಅದು ಕಂಟಿನ್ಯೂಯೇಷನ್ ಔಟ್ಪುಟ್ ಬರುತ್ತೆ. ನೀವು ಅಕಸ್ಮಾತ್ ಲೈನ್ 1 ಲೈನ್ 2 ಅಂತ ಡಿಕ್ಲೇರ್ ಮಾಡಿ ಆ ಕೋಡ್ ಅನ್ನ ಲೈನ್ 1 ಲೈನ್ 2 ಅನ್ನೋದನ್ನ ಇಲ್ಲಿ ಹಾಕಿದಾಗ ಒಂದು ಲೈನ್ ನೆಕ್ಸ್ಟ್ ಲೈನಿಗೆ ಪ್ರಿಂಟ್ ಆಗುತ್ತೆ. ಲೈನ್ 1 ಲೈನ್ 2 ಬ್ರಾಂಚ್ CSC. ಓಕೆ, ಇಲ್ಲಿ ಪ್ರಿಂಟ್ ಆಗಕ್ಕೆ ಇದು ಹೆಲೋ ಫ್ರಮ್ ಲ್ಯಾಂಬ್ಡಾ ತೆಗೆದ್ಬಿಡೋಣ. ನೆಕ್ಸ್ಟ್ ಇಲ್ಲಿ ಲೈನ್ 1 ಪ್ಲಸ್ ಡಬಲ್ ಕೊಟೇಶನ್ ಅಲ್ಲಿ /n ನೆಕ್ಸ್ಟ್ ಲೈನಿಗೆ ಹೋಗೋಕೆ, ಮತ್ತೆ ಪ್ಲಸ್ ಲೈನ್ 2 ಎಂಟರ್. ಡಿಪ್ಲಾಯ್ ಇಲ್ಲಿ ಡಿಪ್ಲಾಯ್ ಆದಾಗ ಇದು 1 ಅಂತ ಮಾರ್ಕ್ ಇರೋದು ಹೋದಾಗ ಡಿಪ್ಲಾಯ್ ಆದಂಗೆ ಅದು. ಡಿಪ್ಲಾಯ್ ಆಯ್ತಾ. ನೆಕ್ಸ್ಟ್ ಮತ್ತೆ ಇಲ್ಲಿ ಕಾನ್ಫಿಗರೇಷನ್ಗೆ ಹೋಗಿ ಯು ಆರ್ ಎಲ್ ನ ಕಾಪಿ ಮಾಡಿ ನೇಮ್ ಅಮೃತ ಬ್ರಾಂಚ್ CSC. ನೆಕ್ಸ್ಟ್ ಲೈನ್ ಅಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ಬೇಕು ಅಂತಂದ್ರೆ ಫಸ್ಟ್ ಗೆ ನಾವು ಲೈನ್ 1 ಲೈನ್ 2 ಅಂತ ಡಿಕ್ಲೇರ್ ಮಾಡ್ಕೊಂಡು ಆ ತರ ಬಾಡಿಯಲ್ಲಿ ಮತ್ತೆ ರಿಟರ್ನ್ ಅನ್ನ ಬಾಡಿ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನ ಹಾಕಿದ್ರೆ ನೆಕ್ಸ್ಟ್ ಲೈನಿಗೆ ಡಿಸ್ಪ್ಲೇ ಆಗುತ್ತೆ. ಇದು ಲ್ಯಾಂಬ್ಡಾ ಹ್ಯಾಂಡ್ಲರ್ ಅಂತ ಅಂದ್ರೇನೆ ನಮ್ದು ಈವೆಂಟ್ ಅಂದ್ರೆ ಪ್ರೋಗ್ರಾಮ್ ಎಲ್ಲ ಮೇನ್ ಆಗಿ ಸ್ಟಾರ್ಟ್ ಆಗದೆ ಅಲ್ಲಿಂದ ಅಂತ ಅರ್ಥ. ಇದಿಷ್ಟು 5th ಪ್ರೋಗ್ರಾಮ್ ಆಯ್ತಾ. ಇದೆಲ್ಲ ಮಾಡಿದ್ಮೇಲೆ ಹಾಗೆ ಬಿಡಬಾರ್ದು. ಫ್ರೀ ಟೈರ್ ಯೂಸ್ ಮಾಡೋರು ಡಿಲೀಟ್ ಮಾಡಲೇಬೇಕಾಗತ್ತೆ ಕಂಪಲ್ಸರಿ. ಫಂಕ್ಷನ್ಸು ಇಲ್ಲಿ ಫಂಕ್ಷನ್ಸ್ ಹೋಗಿ ಇಲ್ಲಿ AWS ಲ್ಯಾಂಬ್ಡಾ ಕನ್ಸೋಲು ಇಲ್ಲಿ ಇದು ಚೇಂಜ್ ಆಗುತ್ತೆ ನೋಡಿ. ಫಸ್ಟಿಗೆ 0 ಆ ತರ ಎಲ್ಲ ಇರುತ್ತೆ, ಆಮೇಲೆ ಲ್ಯಾಂಬ್ಡಾ ಫಂಕ್ಷನ್ ಇದು ಕೋಡ್ ಸ್ಟೋರೇಜ್ ಎಷ್ಟಿತ್ತು 289 ಬೈಟ್ಸ್, ಫುಲ್ ಅಕೌಂಟ್ ಕಾನ್ಕರೆನ್ಸಿ ಇದೆಲ್ಲ ಡಿಸ್ಪ್ಲೇ ಆಗುತ್ತೆ ಈ ತರ. ಇಲ್ಲಿ ಫಂಕ್ಷನ್ಸ್ ಅಂತ ಕ್ಲಿಕ್ ಮಾಡಿ ಈ ಫಂಕ್ಷನ್ ನ ಸೆಲೆಕ್ಟ್ ಮಾಡಿ ಆಕ್ಷನ್ಸ್ ಡಿಲೀಟ್. ಇಲ್ಲಿ ಡಿಲೀಟ್ ಆಗಕ್ಕೆ ಕನ್ಫರ್ಮ್. ಫ್ರೀ ಟೈರ್ ಯೂಸ್ ಮಾಡೋರು ಏನೇ ಫಂಕ್ಷನ್ಸ್ ಇನ್ಸ್ಟಾನ್ಸಸ್ ಏನ್ ಕ್ರಿಯೇಟ್ ಮಾಡಿದ್ರು ಮತ್ತೆ ಡಿಲೀಟ್ ಮಾಡ್ಬೇಕು ಕಂಪಲ್ಸರಿ. ಇದಿಷ್ಟು 5th ಎಕ್ಸ್ಪೆರಿಮೆಂಟ್ CSC ಕ್ಲೌಡ್ ಕಂಪ್ಯೂಟಿಂಗ್ದು. ಥ್ಯಾಂಕ್ ಯು.